ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.1ರಲ್ಲಿ ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಏನಿದೆ ನೋಡ್ರಿ, ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ. ಅದರಲ್ಲಿ ಒಂದನೇ ಪ್ರಶ್ನೆ ನೋಡ್ರಿ, ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಅಂದರೆ ಮೀಟರ್ಗಳಲ್ಲಿ ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡ್ರಿ, ನಿವೇಶನ ಅಂದ್ರೆ ಅರ್ಥ ಏನನ್ನೋದು ಮೊದಲು ಗೊತ್ತಿರಬೇಕು. ಇಂಗ್ಲೀಷ್ನ ಪ್ಲಾಟ್ ಅಂತ ಕರಿತೀವಿ, ಗೊತ್ತಾ? ಅಂದರೆ ಒಂದು ಭಾಗ ಅಥವಾ ತುಂಡು ಅಂತ ಅರ್ಥ. ಗೊತ್ತಾಯ್ತು? ಹಾಗಾದರೆ ಇದನ್ನು ಹೆಂಗೆ ಸಾಲ್ವ್ ಮಾಡೋಣ? ಬರೀ ಹಾಗಾದ್ರೆ ಹೆಂಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ. ಆಯತಾಕಾರದ ನಿವೇಶನದ ಒಟ್ಟು ವಿಸ್ತೀರ್ಣ ಎಷ್ಟೈತಿ? ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟೈತ್ರಿ? 528 ಮೀಟರ್ ಸ್ಕ್ವೇರ್. ಹೌದಾ? ಆಯತಾಕಾರದ ನಿವೇಶನದ ಅಗಲ ಎಷ್ಟಾಗಿರಲಿ? ಅಗಲ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ನಾವೇನು ಕಂಡುಹಿಡಬೇಕು? ಉದ್ದ ಮತ್ತು ಅಗಲವನ್ನು ಕಂಡುಹಿಡಬೇಕು. ಹಾಗಂದ್ರೆ ಆಯತಾಕಾರದ ನಿವೇಶನದ ಅಗಲ ಏನಾಗಿರಲಿ? ಎಕ್ಸ್ ಆಗಿರಲಿ. ಆಯತಾಕಾರದ ಉದ್ದ ಏನಾಗೈತಿ? ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹೌದಾ? 1 ಹೆಚ್ಚಾಗೈತಿ ಅಂತ ಹೇಳಿದಾರ. ಹಾಗಾದ್ರೆ ಇದನ್ನ ಹೆಂಗೆ ಬರಿತೀವಿ? ಉದ್ದ ಏನಾಗೈತಿ? ಉದ್ದ ಏನಾಗೈತೆ ಅಂತ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗೈತಿ ಅಂತ ಹೇಳಿದಾರ. ಅಂದ್ರೆ ಹೆಂಗೆ ಬರಿತೀರಿ ಇದನ್ನ? ಆಯತಾಕಾರದ ಉದ್ದ ಎಲ್ ಈಸ್ ಈಕ್ವಲ್ ಟು ಏನಾಗುತ್ತಾ? ಅಗಲ ಅಂದ್ರೆ ಏನು? ಎಕ್ಸ್ ಆಗಿರಲಿ ಅಂತ ಹೇಳಿವ. ಅಗಲದ 2ರಷ್ಟಕ್ಕಿಂತ ಅಂದ್ರೆ ಏನು ಮಾಡಬೇಕು? 2ನ್ನ ಗುಣಿಸ್ಬೇಕು. 1 ಹೆಚ್ಚಾಗಿದೆ ಅಂದ್ರೆ ಏನು ಮಾಡಬೇಕು? ಅದಕ್ಕೆ 1ನ್ನು ಕೂಡಿಸ್ಬೇಕು. ಗೊತ್ತಾಯ್ತು ಹೆಂಗೆ ಬರ್ಕೋಬೇಕು ಅನ್ನೋದು ಇದನ್ನು? ಹಾಗಾದರೆ ಆಯತದ ವಿಸ್ತೀರ್ಣ ಏನು? ಆಯತಾಕಾರದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಫಾರ್ಮುಲಾ ಗೊತ್ತೈತಿಲ್ರಿ? ಉದ್ದ ಎಷ್ಟೈತಿ? 2x + 1 ಇಂಟು ಅಗಲ ಎಕ್ಸ್. ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್. 528 ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎಕ್ಸ್ ಇಂಟು 2x 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್. ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ಪು 2x ಸ್ಕ್ವೇರ್ ಪ್ಲಸ್ ಎಕ್ಸ್. 528 ಏನು ಮಾಡ್ತೀನಿ? RHS ಕಡೆ ಹೋದ್ರೆ ಏನಾಗುತ್ತಾ? ಮೈನಸ್ 528 ಈಸ್ ಈಕ್ವಲ್ ಟು 0. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ? ನಮಗೇನು ಕಂಡುಹಿಡಿ ಅಂತ ಹೇಳಿದ್ರು ಅವರು? ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾರೆ. ಹೌದಾ? ಆದರೆ ಇದು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದ್ವಾ? ಆದರೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ಅಂದರೆ ಹೆಂಗೆ ಸಾಲ್ವ್ ಮಾಡೋದು ಇದನ್ನು? 2 ಅನುಕ್ರಮ ಧನ ಪೂರ್ಣಾಂಕಗಳು ಅಂದರೆ ಯಾವುವು? ಎಕ್ಸ್ ಮತ್ತು x+1. ಅಂದರೆ ಎಕ್ಸ್ ಬದಲಿ ನೀವು ಬೇಕಾದ ತೊಗೋಬೋದು. p+1, q+1, y+1 ಈ ಥರ ಅನ್ನೋದ್ರು ತೊಗೋಬೋದು. ನಾನೇನು ತೊಗೋತೀನಿ? x+1 ಅಂತ ತೊಗೋತೀನಿ. ಅಂದರೆ ಕಂಟಿನ್ಯೂಟಿ ಇರಬೇಕಲ್ಲೇ. 2 ಅನುಕ್ರಮ
ಧನ ಪೂರ್ಣಾಂಕಗಳು ಏನಾಗಿರಲಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಆಗಿರಲಿ. ಎಕ್ಸ್ ಪ್ಲಸ್ 1 ಆಗಿರಲಿ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಏನಾಗೈತಂತ 306 ಆಗೈತಿ. ಗುಣಲಬ್ಧ 306 ಆಗಿದೆ. ಹಂಗಂದ್ರೆ ಇದನ್ನ ಹೆಂಗೆ ಬರೀತೀರಿ? 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಅಂದರೆ ಯಾವುದು? ಧನ ಪೂರ್ಣಾಂಕಗಳು ಯಾವುವು? ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1. ಇವನ್ನ ಎರಡು ಏನು ಮಾಡಬೇಕು? ಗುಣಲಬ್ಧ ಮಾಡಬೇಕು, ಅಂದರೆ ಗುಣಿಸ್ಬೇಕು. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 306. ಇದರ ಮೀನಿಂಗನೇ ಇದೆ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಈಸ್ ಈಕ್ವಲ್ ಟು 306. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದು ಆರ್ ಎಚ್ ಎಸ್ದಾಗಿರೋ 306ನ ಎಲ್ ಎಚ್ ಎಸ್ ಕಡೆ ಒಯ್ದ್ರೆ ಮೈನಸ್ 306 ಈಸ್ ಈಕ್ವಲ್ ಟು 0. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು 3ನೇ ಪ್ರಶ್ನೆ ನೋಡ್ರಿ. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಅಂದರೆ ವರ್ಷಗಳಲ್ಲಿ ಗುಣಲಬ್ಧವು 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಹಾಗಾದರೆ ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತೀರಾ ನೋಡೋಣ. ಹಾಗಂದರೆ ರೋಹನನ ವಯಸ್ಸು ಏನಾಗಿರಲಿ? ಎಕ್ಸ್ ಆಗಿರಲಿ. ರೋಹನನ ವಯಸ್ಸು ಎಕ್ಸ್ ಆಗಿರಲಿ. ರೋಹನನ ತಾಯಿಯ ವಯಸ್ಸು ಏನೈತೆ ನೋಡ್ರಿ ಇಲ್ಲಿ ಕ್ವಶನ್ದಾಗ. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ ಅಂದರೆ ಏನು? ಎಕ್ಸ್ ಪ್ಲಸ್ 26ನ ಅಂದರೆ ರೋಹನನ ವಯಸ್ಸಿಗೆ ಏನು ಮಾಡಬೇಕು? 26 ವರ್ಷನ ಕೂಡಿಸ್ಬೇಕು. 3 ವರ್ಷಗಳ ನಂತರ ರೋಹನನ ವಯಸ್ಸು 3 ವರ್ಷಗಳ ನಂತರ ರೋಹನನ ವಯಸ್ಸು ಏನಾಗೈತಿ? ರೋಹನನ ವಯಸ್ಸು ಏನಾಗುತ್ತಾ? ಎಕ್ಸ್ ಪ್ಲಸ್ 3 ಏನಂದ್ರೆ ಎಷ್ಟು ವಯಸ್ಸೈತಲ್ಲ ಅದಕ್ಕೆ ಏನು ಮಾಡಬೇಕು? 3 ವರ್ಷನ ಕೂಡಿಸ್ಬೇಕು. 3 ವರ್ಷದ ನಂತರ ಅಂತ ಹೇಳ್ಯಾರ. ನಂತರ ಅಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಅದೇ ಹಿಂದೆ ಅಂತ ಕೇಳಿದ್ರೆ ಮೈನಸ್ ಮಾಡಬೇಕು. ಗೊತ್ತಾಯ್ತು? ಕಳಿಬೇಕಾಗುತ್ತಾ? ಇಲ್ಲೇ ಕೂಡಿಸ್ಬೇಕು. ನೆಕ್ಸ್ಟು 3 ವರ್ಷಗಳ ನಂತರ ತಾಯಿ ವಯಸ್ಸು ಏನಾಗಿರ್ತೈತಿ? 3 ವರ್ಷಗಳ ನಂತರ ರೋಹನನ ತಾಯಿಯ ವಯಸ್ಸು ಏನಾಗುತ್ತಾ? ಎಕ್ಸ್ ಪ್ಲಸ್ 26 ಪ್ಲಸ್ 3. ಎಕ್ಸ್ ಪ್ಲಸ್ 26 ಇದಕ್ಕೇನು ಮಾಡಬೇಕು? 3 ವರ್ಷ ಅಂದರೆ 3 ವರ್ಷದ ನಂತರ ಏನಾಗುತ್ತೆ ಅಂತ ಕೇಳ್ಯಾರ. ಹಾಗಾದ್ರೆ 3 ವರ್ಷನ ಕೂಡಿಸ್ಬೇಕು. ಇದು ಗೊತ್ತಾಯ್ತು ಹೆಂಗೆ ಬರ್ಕೊಂಡು ಅನ್ನೋದು. ಹಾಗಾದ್ರೆ ಇಲ್ಲಿ ನೋಡ್ರಿ, ಅವರ ವಯಸ್ಸುಗಳ ಗುಣಲಬ್ಧ 360 ಆಗುತ್ತದೆ ಅಂತ ಹೇಳ್ಯಾರ. ಹಂಗಂದ್ರೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗುತ್ತಂತ ಹೇಳ್ಯಾರ? 360. ಹೌದಾ? ಹೆಂಗಂದ್ರೆ ಅವರಿಬ್ಬರು ವಯಸ್ಸುಗಳ ಗುಣಲಬ್ಧ ಅಂತ ಹೇಳ್ಯಾರ. 3 ವರ್ಷದ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಅಂತ ಹೇಳ್ಯಾರ. 3 ವರ್ಷದ ನಂತರ ಅವರಿಬ್ಬರ ವಯಸ್ಸು ಏನು ಬಂದಿದೆ ಅಲ್ಲ ಅವನ್ನೇನು ಮಾಡಬೇಕು? ಗುಣಾಕಾರ ಮಾಡಬೇಕು. ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ ಇಲ್ಲಿ ನೋಡ್ರಿ 26ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತಾ? 29. ಅಂದರೆ ಎಕ್ಸ್ ಪ್ಲಸ್ 29 ಆಗುತ್ತಾ ಇದು?
ಎಕ್ಸ್ ಪ್ಲಸ್ 29 ಇಸ್ ಈಕ್ವಲ್ ಟು 360. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತಾ? ಎಕ್ಸ್ ಪ್ಲಸ್ 26ಕ್ಕೆ 3 ಕೊಡ್ಸಿರ 29. ನೆಕ್ಸ್ಟ್ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಿ? ಒಂದು ಸಾರಿ ಎಕ್ಸನ್ನು ಎಕ್ಸ್ ಗುಣಿಸ್ಬೇಕು, ಇನ್ನೊಂದು ಸಾರಿ 29 ಗುಣಿಸ್ಬೇಕು. ಗೊತ್ತಾಗುತ್ತಾ? ಹೆಂಗಂತ ಗೊತ್ತಾಯ್ತು ರೀ? ಎಕ್ಸನ್ನು ಒಂದು ಸಾರಿ ಎಕ್ಸಕ್ಕೆ ಒಂದು ಸಾರಿ 29ಕ್ಕೆ ಗುಣಿಸ್ಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 29 ಎಕ್ಸ್ ಪ್ಲಸ್ ಈಗ ನೆಕ್ಸ್ಟ್ 3ನ ಒಂದು ಸಾರಿ ಎಕ್ಸಕ್ಕೆ ಒಂದು ಸಾರಿ 29ಕ್ಕೆ 3 ಇಂಟು ಎಕ್ಸ್ 3x ಪ್ಲಸ್ 29 3 87 ಈಸ್ ಈಕ್ವಲ್ ಟು 360. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಟರ್ಮ್ ಇಲ್ಲೊಂದೈತಿ ಇಲ್ಲೊಂದೈತಿ, ಹಂಗಾರೆ 29ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತಾ? 32x ಪ್ಲಸ್ 87. ಇದು ಆರ್ ಎಚ್ ಎಸ್ದಾಗೈತಿಲ್ಲ, ಇದನ್ನೆಲ್ಲ ಚೆಸ್ದಾಗ ತೊಗೊಂಬಂದ್ರೆ -360 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್, ಯಾಕಂದರೆ ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ? ಮೈನಸ್ ಐತೆ. 360 87 ಕಳೆದ್ರೆ ಎಷ್ಟಾಗುತ್ತಾ? 273 ಈಸ್ ಈಕ್ವಲ್ ಟು 0. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಹಾಗಾದರೆ ಇದು ಹೆಂಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ್ರಿ. ಈಗ ಕ್ರಮಿಸಬೇಕಾದ ಒಟ್ಟು ದೂರ ಎಷ್ಟು? ಕ್ರಮಿಸಬೇಕಾದ ಒಟ್ಟು ದೂರ ಎಷ್ಟ್ರಿ? 480 ಕಿಲೋಮೀಟರ್. ಹೌದಾ? ರೈಲಿನ ಏಕರೂಪ ಜವ ಏನಾಗಿರಲಿ? ರೈಲಿನ ಏಕರೂಪದ ಜವವು ಯು ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಯು ನೀವು ಬೇಕಂದರೆ ಎಕ್ಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ನಾನು ಯು ಅಂತ ಕನ್ಸಿಡರ್ ಮಾಡತ್ತೀನಿ. ಯು ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಅಂದರೆ ಯೂನಿಫಾರ್ಮ್ ವೆಲಾಸಿಟಿ. ರೈಲು ತೆಗೆದುಕೊಳ್ಳುವ ಕಾಲ, ರೈಲು ತೆಗೆದುಕೊಳ್ಳುವ ಕಾಲ, ಅದಕ್ಕೆ ನಾನು T1 ಅಂತ ಕನ್ಸಿಡರ್ ಮಾಡೋಣ. ಎಷ್ಟೈತಿ ನಿಮಗೆ ಗೊತ್ತೈತ್ರಿ? ಈಗ ಇದಕ್ಕಿಂತ ಮೊದಲು ಏನು ಹೇಳ್ತೀನಿ ನೋಡ್ರಿ. ಇಲ್ಲಿ ನಿಮಗೆ ಈ ಸೂತ್ರ ಗೊತ್ತಿರಬೇಕು. ಇದನ್ನು ಹಚ್ಕೋಬೇಕಂದ್ರೆ ಈ ಸೂತ್ರ ಗೊತ್ತಿರಬೇಕು. ಕಾಲ, ದೂರ ಮತ್ತು ಜವಕ್ಕಿರುವ ಸಂಬಂಧ ಏನು? T ಈಸ್ ಈಕ್ವಲ್ ಟು D ಡಿವೈಡೆಡ್ ಬೈ ಎಸ್. ಹಂಗಂದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ? ದೂರ ಎಷ್ಟೈತಿ? 480 ಡಿವೈಡೆಡ್ ಬೈ ಎಸ್. ಸ್ಪೀಡ್ ಎಷ್ಟೈತಿ? ಅಂದರೆ ಜವ ಎಷ್ಟೈತಿ? ಯುವ ಗಂಟೆಗಳು. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಏನು ಹೇಳಿದಾರ? ರೈಲಿನ ಜವವು 8 ಕಿಲೋಮೀಟರ್ ಅವರ್ ಕಡಿಮೆಯಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ಅಂತ ಕೊಟ್ಟಾರ. ಹೌದಾ? ಹಂಗಂದ್ರೆ ರೈಲಿನ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆಯಾದಾಗ ಏನಾಗುತ್ತೆ? ಅದರ ಜವ ಏನಾಗುತ್ತೆ ರೀ? 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗತ್ತಂತ. ಹಂಗಂದ್ರೆ ಇಲ್ಲಿ ಏಕರೂಪದ ಜವ ಏನಾಗಿರಲಿ ಅಂತ ತೊಗೊಂಡಿದ್ವಿ ನಾವು? ಯು ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಏನು ಮಾಡಬೇಕು? ಕಡಿಮೆ ಅಂದ್ರೆ 8ನ್ನ ಕಳಿಬೇಕು. ಅಂದರೆ ಯು ಮೈನಸ್ 8 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ರೈಲು ತೆಗೆದುಕೊಳ್ಳುವ ಕಾಲ, ರೈಲು
ತೆಗೆದುಕೊಳ್ಳುವ ಕಾಲ ಏನಂತ ಕರೀನಿ, ಇದಕ್ಕೆ T2 ಅಂತ ಕನ್ಸಿಡರ್ ಮಾಡೋಣ. T2 ಏನಾಗುತ್ತಾ, ಇಲ್ಲಿ ನೋಡ್ರಿ, ಇದನ್ನು ಏನು ಮಾಡಬೇಕು, ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಇದೇ ಫಾರ್ಮುಲಾನೇ ಇಲ್ಲಿ ಯೂಸ್ ಮಾಡಬೇಕು. ಏನು, ಡಿ ಅಂದರೆ ಡಿಸ್ಟೆನ್ಸ್ ಇಲ್ಲಿ ಸೇಮ್ ಐತಿ 480 ಡಿವೈಡೆಡ್ ಬೈ ಸ್ಪೀಡ್ ಅಥವಾ ಯೂನಿಫಾರ್ಮ್ ಸ್ಪೀಡ್ ಎಷ್ಟೈತಿ, ಯು ಮೈನಸ್ 8 ಗಂಟೆಗಳು. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್, ಜವ ಕಡಿಮೆಯಾದಾಗ ತೆಗೆದುಕೊಳ್ಳುವ ಹೊಸ ಕಾಲ ಅಂದರೆ T2 ಕಾಲ ಮೊದಲಿನ ಕಾಲಕ್ಕಿಂತ ಎಷ್ಟು ಹೆಚ್ಚಾಗೈತಂತ 3 ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ಅಂತ ಹೇಳ್ಯಾರ. ಹೌದಾ, ಹಾಗಂದ್ರೆ ಇಲ್ಲಿ ನೋಡ್ರಿ, ಜವ ಕಡಿಮೆಯಾದಾಗ ಅಂದರೆ ಯೂನಿಫಾರ್ಮ್ ಸ್ಪೀಡ್ ಕಡಿಮೆಯಾದಾಗ ತೆಗೆದುಕೊಳ್ಳುವ ಹೊಸ ಕಾಲ ಅಂದರೆ ಇದು T2. ಹೊಸ ಕಾಲವು ಅಂದರೆ ಟೈಮಿಂಗು T2 ಮೊದಲಿನ ಕಾಲಕ್ಕಿಂತ ಅಂದರೆ T1, ಮೊದಲಿನ ಕಾಲ ಯಾವುದು, T1, ಹೊಸ ಕಾಲ T2. ಮೊದಲಿನ ಕಾಲಕ್ಕಿಂತ ಎಷ್ಟು ಹೆಚ್ಚಾಗುತ್ತಾ, 3 ಗಂಟೆ ಹೆಚ್ಚಾಗಿದೆ. 3 ಗಂಟೆ ಹೆಚ್ಚಾಗಿದೆ ಅಂದರೆ ಹೆಂಗೆ ಬರ್ಕೋತೀರಿ ಇದನ್ನು, ಹೊಸ ಕಾಲ ಅಂದರೆ T2 ಮೈನಸ್ T1 ಈಸ್ ಈಕ್ವಲ್ ಟು T2 ಮೈನಸ್ T1. ಹೊಸ ಕಾಲದೊಳಗೆ ಏನು ಮಾಡಬೇಕು, ಮೊದಲೇ ಕಾಲವನ್ನು ಹಳೆ ಕಾಲವನ್ನು ಕಳಿಬೇಕು. ಕಳೆದಾಗ ನೀವು ಎಷ್ಟು ಗಂಟೆ ಹೆಚ್ಚಾಗುತ್ತಂತ, 3 ಗಂಟೆ ಹೆಚ್ಚಾಗುತ್ತಂತ ಹೇಳ್ಯಾರ. ಅಂದರೆ T2 ಮೈನಸ್ T1 ಈಸ್ ಈಕ್ವಲ್ ಟು 3. ಅರೆ T2 ಬೆಲೆ ಸಿಕ್ಕೈತೆ ನಮಗೆ 480 ಡಿವೈಡೆಡ್ ಬೈ ಯು ಮೈನಸ್ 8 ಮೈನಸ್ T1 ಬೆಲೆ ಎಷ್ಟೈತಿ 480 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು 3. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 480 ಐತಿ, ಇಲ್ಲಿ 480 ಐತಿ. ಹೌದಾ, ಈ 480 ಏನು ಮಾಡ್ತೀನಿ, ಕಾಮನ್ ತೆಗೆದುಬಿಡ್ತೀನಿ. ಕಾಮನ್ ತೆಗೆದ್ರೆ ಏನು ಉಳಿತೈತಿ, 480 ಕಾಮನ್ ತೆಗೆದ್ರೆ 1 ಡಿವೈಡೆಡ್ ಬೈ ಯು ಮೈನಸ್ 8 ಮೈನಸ್ 1 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು 3. ಇಲ್ಲಿ ನೋಡ್ರಿ, 480 ಏನು ಮಾಡ್ತೀನಿ, ಈ ಕಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತಾ, 1 ಡಿವೈಡೆಡ್ ಬೈ ಯು ಮೈನಸ್ 8 ಮೈನಸ್ 1 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 480. 3 1 3 160 ನೋಡ್ರಿ, 3 1 3, 1 ಉಳಿತೈತಿ, 3 6 18, 0 0 ಅಂದರೆ 360 ಆಯಿತು. ಇಲ್ಲೇನು ಮಾಡ್ತೀನಿ ಅಂದರೆ ಎಲ್ ಸಿ ಎಮ್ ತಗೋತೀನಿ. ಯು ಮೈನಸ್ 8 ಇಂಟು ಯು ಏನಾಗುತ್ತಾ, ಯು ಇಂಟು ಯು ಮೈನಸ್ 8 ಎಲ್ ಸಿ ಎಮ್ ಆಗುತ್ತಾ. ಇಲ್ಲೇ ಯು ಮೈನಸ್ 8 ಐತಿ, ಹಾಗಂದ್ರೆ ಎದರಲ್ಲೇ ಗುಣಿಸ್ಬೇಕು, ಯುಲೇನ ಮೈನಸ್ ಇಲ್ಲೇನೈತಿ ಯು ಐತಿ, ಹಂಗಾದ್ರೆ ಎದರಲ್ಲೇ ಗುಣಿಸ್ಬೇಕು, ಯು ಮೈನಸ್ 8 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 160. ಈ ಸ್ಟೆಪ್ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಯು ಮೈನಸ್ ಇಂಟು ಪ್ಲಸ್ ಮೈನಸ್ ಯು ಮೈನಸ್ ಇಂಟು ಮೈನಸ್ ಪ್ಲಸ್ 8 ಡಿವೈಡೆಡ್ ಬೈ ಯು ಇಂಟು ಯು ಸ್ಕ್ವೇರ್ ಮೈನಸ್ 8 ಇಂಟು ಯು ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 160. ಇಲ್ಲಿ ನೋಡ್ರಿ, ಪ್ಲಸ್ ಯು ಮೈನಸ್ ಯು ಕ್ಯಾನ್ಸಲ್ ಆಗುತ್ತಾ, ಆದರೆ ಉಳಿದಿರೋದೆಷ್ಟು, 8 ಡಿವೈಡೆಡ್ ಬೈ ಯು ಸ್ಕ್ವೇರ್ ಮೈನಸ್ 8 ಯು ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 160. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲೇನು ಮಾಡ್ತೀನಿ, ಓರೆ ಗುಣಾಕಾರ ಮಾಡ್ಕೋತೀನಿ. ಓರೆ ಗುಣಾಕಾರ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, 8 ಇಂಟು 160 ಈಸ್ ಈಕ್ವಲ್ ಟು
ಯು ಸ್ಕ್ವೇರ್ ಮೈನಸ್ 8u. ನೆಕ್ಸ್ಟು 8 ಇಂಟು 160 ಎಷ್ಟಾಗುತ್ತಾ? 1280 ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 8u. ಯು ಸ್ಕ್ವೇರ್ ಮೈನಸ್ 8u, ಇದು ಎಲ್ ಎಚ್ ಎಸ್ ಒಳಗಿರೋ 1280 ಏನು ಮಾಡ್ತೀನಿ, ಆರ್ ಎಚ್ ಎಸ್ ಕಡೆ ಒಯ್ದ್ರೆ ಮೈನಸ್ 1280 ಇಸ್ ಈಕ್ವಲ್ ಟು 0. ಹಾಗಾದರೆ ನಮಗೆ ಸಿಕ್ಕಿರುವಂಥ ವರ್ಗ ಸಮೀಕರಣ ಏನು? ಯು ಸ್ಕ್ವೇರ್ ಮೈನಸ್ 8u ಮೈನಸ್ 1280. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.